टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಆ ಊರಲ್ಲಿ ಶತಮಾನಗಳಿಂದ ಅನಿಷ್ಟ ಪದ್ಧತಿ ಜಾರಿಯಲ್ಲಿತ್ತು. ಊರ ಮುಖಂಡನಿಗೆ ದಂಡ ಮತ್ತು ಬಹಿಷ್ಕಾರ ಹಾಕಲಾಗಿತ್ತು. ಈ ಕುರಿತು ಟಿವಿ9 ನಲ್ಲಿ ಸುದ್ದಿ ಪ್ರಸಾರವಾಗ್ತಾ ಇದ್ದಂತೆ ಹಲವು ವರ್ಷಗಳಿಂದ ಇದ್ದಂತಹ ಆ ಅನಿಷ್ಟ ಪದ್ಧತಿಗೆ ಇತಿಶ್ರೀ ಹಾಡಲಾಗಿದೆ. ಹೀಗೆ ನಡೆದು ಬರ್ತಿರೋರ ಹೆಸರು ಭೈರಪ್ಪ. ಚಿಕ್ಕಮಗಳೂರು ತಾಲೂಕಿನ ಮುಳ್ಳುವಾರೆ ಗ್ರಾಮದ ಮುಖ್ಯಸ್ಥರಲ್ಲಿ ಒಬ್ಬರು. ಈ ವ್ಯಕ್ತಿ ಪಕ್ಕದ ಊರಿನಲ್ಲಿ ನಡೀತಾ ಇದ್ದ ಮದುವೆ ಕಾರ್ಯಕ್ರಮಕ್ಕೆ ಪಾತ್ರೆ ಕೊಟ್ಟಿದ್ದಕ್ಕೆ ಇವರನ್ನೇ ಊರಿನಿಂದ ಬಹಿಷ್ಕಾರ ಹಾಕಲಾಗಿತ್ತು. ಜೊತೆಗೆ 5,000 ದಂಡ ವಿಧಿಸಲಾಗಿತ್ತು. ಮನೆಯವರ ಜೊತೆ ಯಾರು ಮಾತನಾಡುವಂತಿಲ್ಲ, ಮನೆಗೆ ಯಾರು ಹೋಗುವಂತಿಲ್ಲ, ತೋಟದ ಕೆಲಸಕ್ಕೂ ಹೋಗುವಂತಿಲ್ಲ ಅಂತ ಗ್ರಾಮದ ಮುಖ್ಯಸ್ಥರು ಷರತ್ತುಗಳನ್ನು ಹಾಕಿದ್ರು. ಯಾರಾದರೂ ಇದಕ್ಕೆ ವಿರುದ್ಧವಾಗಿ ನಡೆದುಕೊಂಡ್ರೆ ಅವರಿಗೂ 5,000 ದಂಡ ಹಾಕೋದಾಗಿ ಬೆದರಿಕೆ ಹಾಕಲಾಗಿತ್ತು. ಇದರಿಂದ ನೊಂದಿದ್ದ ಭೈರಪ್ಪ ನ್ಯಾಯಕ್ಕಾಗಿ ಡಿಸಿ ಕಚೇರಿ, ಪೊಲೀಸ್ ಸ್ಟೇಷನ್ ಅಲದಾಡಿದ್ರು. ಈ ಕುರಿತು ಏಪ್ರಿಲ್ 4ರಂದು ಟಿವಿ9 ವಿಸ್ತೃತ ವರದಿ ಪ್ರಸಾರವಾದ ಬೆನ್ನಲ್ಲೇ ಶತಮಾನಗಳಿಂದ ಜೀವಂತವಿದ್ದ ಅನಿಷ್ಟ ಪದ್ಧತಿಗೆ ಬ್ರೇಕ್ ಬಿದ್ದಿದೆ. ನಾನು ಕೇಸರಿಕೆ ಗ್ರಾಮಕ್ಕೆ 3 ಪಾತ್ರೆ ಕೊಟ್ಟಿದ್ದೆ. ಆ 3 ಪಾತ್ರೆ ಕೊಟ್ಟಿರೋದ್ರಿಂದ ನನಗೆ ಊರಲ್ಲಿ ಬಹಿಷ್ಕಾರ ಮಾಡಿದರು. ಆ ಬಹಿಷ್ಕಾರ ಮಾಡಿದ ಮೇಲೆ ನಾನು ಮಾಧ್ಯಮದವ್ರ ಹತ್ರ ಹೋದ್ಮೇಲೆ ಅವರು ಪ್ರಚಾರ ಮಾಡಿದ ಮೇಲೆ ಜಿಲ್ಲಾ ಆಡಳಿತವರು ಸಹ ನನ್ನನ್ನು ಕರೆದು ಎನ್ಕ್ವೈರಿ ಮಾಡಿ ಅವರು ಸಮ್ಮುಖದಲ್ಲಿ ಮತ್ತು ಮಾಧ್ಯಮದವರ ಕಡೆಯಿಂದ ಸಮ್ಮುಖದಲ್ಲಿ ನಿನ್ನ ದಂಡ ಗಿಂಡ ಹಾಕಂಗಿಲ್ಲ, ಬಹಿಷ್ಕಾರ ಏನೂ ಮಾಡೋಂಗಿಲ್ಲ ಅಂಥೇಳಿ ತೀರ್ಮಾನ ಆಗಿದೆ. ಆ ತೀರ್ಮಾನ ಆದಮೇಲೆ ಗ್ರಾಮಸ್ಥರು ಸಹ ಒಪ್ಪಿದ್ದಾರೆ. ಈ ಕುರಿತು ಟಿವಿ9ನಲ್ಲಿ ಸುದ್ದಿ ಪ್ರಸಾರವಾಗ್ತಿದ್ದಂತೆ ಎಚ್ಚೆತ್ತ ಪೊಲೀಸ್ ಇಲಾಖೆ ಗ್ರಾಮದ ಎಲ್ಲರನ್ನೂ ಸೇರಿಸಿ ಚಿಕ್ಕಮಗಳೂರು ಡಿವೈಎಸ್ಪಿ ನೇತೃತ್ವದಲ್ಲಿ ಸುದೀರ್ಘ ಸಭೆ ನಡೆಸಿತು. ಇನ್ನು ಮುಂದೆ ಮುಳ್ಳಾರೆ ಗ್ರಾಮದಲ್ಲಿ ಇಂಥ ಪದ್ಧತಿಗೆ ಅವಕಾಶ ಮಾಡಿಕೊಡಬಾರದೆಂತ ಎಚ್ಚರಿಕೆ ನೀಡಲಾಯಿತು. ಜೊತೆಗೆ ಬಹಿಷ್ಕಾರಕ್ಕೊಳಗಾಗಿದ್ದ ಭೈರಪ್ಪ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡಲಾಗಿದೆ. ನಾನು ಅಭಿನಂದನೆ ಹೇಳ್ಬೇಕಂದ್ರೆ ಮಾಧ್ಯಮದವರ ಕಡೆಯಿಂದ ಅದನ್ನು ತೊಲಗಿಸಿದ್ದಾರೆ. ಇನ್ನು ಬಹಿಷ್ಕಾರ ಅನ್ನೋದು ಮತ್ತು ದಂಡ ಅನ್ನೋದನ್ನು 2 ಜನ ಸೇರಿ ನನಗೆ ಮಾಧ್ಯಮದವರು ಮತ್ತು ಪೊಲೀಸ್ ಇಲಾಖೆಯವರು, ಜಿಲ್ಲಾ ಆಡಳಿತವರು ಎಲ್ಲರೂ ಸಮೇತ ಅದನ್ನು ತೆರವುಗೊಳಿಸಿದ್ದಾರೆ. ನಮ್ಮೂರಿನಲ್ಲಿ ಶಾಶ್ವತವಾಗಿ ನಿನ್ನ ಪರ್ಮನೆಂಟಾಗಿ ಅದು ಇಲ್ದಂಗಾಯಿತು. ಶತಮಾನಗಳಿಂದ ಜಾರಿಯಲ್ಲಿದ್ದ ಅನಿಷ್ಟ ಪದ್ಧತಿ ಊರಗೌಡನಿಗೆ ಮಾರಕವಾಗಿತ್ತು. ಟಿವಿ9 ವರದಿಯಿಂದ ಬಹಿಷ್ಕಾರ ಪದ್ಧತಿಗೆ ಇತಿಶ್ರೀ ಹಾಡಲಾಗಿದ್ದು ಊರಿಗೆ ಊರೇ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದೆ. ಅಶ್ವಿತ್ ಮಾವಿನಗುಣಿ, ಟಿವಿ9 ಚಿಕ್ಕಮಗಳೂರು.